ಇವತ್ತು ಏಪ್ರಿಲ್ 8ನೇ ತಾರೀಕು ಏನು ನಿನ್ನೆ ಅಮೆರಿಕದ ಟ್ರಂಪ್ ಏನಿದಾರಲ್ಲ ಟ್ಯೂಸ್ಡೇ 8 PM ಬಿಗ್ ಆಗಿ ಏನೋ ಇರಾನ್ಗೆ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಇಂಡಿಯನ್ ಟೈಮ್ಗೆ ಇವತ್ತಿನ ಬೆಳಿಗ್ಗೆ 5:15 ಆ ಟೈಮ್ ಆಗಿತ್ತು. ಬಟ್ ಇದು ಯಾವುದು ಕೂಡ ಆಗಿಲ್ಲ. ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ಯಾರಿನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಒತ್ತಿಟ್ಕೊಳ್ಳಿ. ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದಾರೆ. ಅವ್ರು ಏನು ಟ್ವೀಟ್ ಮಾಡಿದ್ದಾರೆ ಅಂತ ಅದರಲ್ಲಿ ಏನಿದೆ ಯಥಾವತ್ತಾಗಿ ಹೇಳ್ತೀನಿ. ಬೇಸ್ಡ್ ಆನ್ ಕನ್ವರ್ಷನ್ ವಿತ್ ಪ್ರೈಮ್ ಮಿನಿಸ್ಟರ್ ಶಾಬಾಜ್ ಶರೀಫ್ ಅಂಡ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಏನಿದಾರಲ್ಲ, ಪಾಕಿಸ್ತಾನದ ಶಾಬಾಜ್ ಶರೀಫ್ ಮತ್ತೆ ಏನ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅವ್ರ ಹತ್ರ ಮಾತಾಡಿದಾರಂತೆ. ಅಂಡ್ ವೇರ್ ಆನ್ ದ ರಿಕ್ವೆಸ್ಟೆಡ್ ದಟ್ ಐ ವರ್ಡ್ ಆಫ್ ದ ಡಿಸ್ಟ್ರಾಕ್ಟಿವ್ ಫೋರ್ಸ್ ಬಿಗ್ಯಾನ್ ಸೆಂಡ್ ಟು ನೈಟ್ ಇರಾನ್. ಏನು ಅವ್ರ ಹತ್ರ ಡಿಸ್ಟ್ರಾಕ್ಟಿವ್ ಏನು ಆರ್ಮಿ ಇತ್ತಲ್ಲ, ಅದನ್ನ ಆರ್ಮಿನ ಕಳಿಸ್ತೀವಿ ಅಂತ ಹೇಳಿದ್ರೆ ಅದನ್ನ ನಿಲ್ಲಿಸಿದೀವಿ ಅಂತ ಹೇಳ್ತಿದ್ದಾರೆ. ಅಂಡ್ ದ ಸಬ್ಜೆಕ್ಟ್ ಆಫ್ ದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಗ್ರಿಂಗ್ ಟು ದ ಕಂಪ್ಲೀಟ್ ಇಮಿಡಿಯೇಟ್ ಅಂಡ್ ಸೇಫ್ ಓಪನಿಂಗ್ ಆಫ್ ದ ಸ್ಟ್ರೈಟ್ ಆಫ್ ಹಾರ್ಮೋಸ್. ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಓಪನ್ ಮಾಡ್ತೀವಿ ಅಂತ ಏನ್ ಇಸ್ಲಾಮಿಕ್ ರಿಪಬ್ಲಿಕ್ ಏನ್ ಅಯರ್ಜಿಸಿದೆ ಅದು ಒಪ್ಕೊಂಡಿದೆ ಅಂತ ಹೇಳ್ಬಿಟ್ಟು ಅವರು ಈ ಟ್ವೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಇದನ್ನ ಸಸ್ಪೆಂಡ್ ಮಾಡಿ ಬಾಂಬಿಂಗ್ ಹಾಕೋದನ್ನ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿದ್ದೇವೆ ನಾವು. ಅದೇ ರೀತಿ 2 ವಾರಗಳ ಕಾಲ ಈ ಸೀಸ್ ಫೈರ್ ಅನ್ನ ಮಾಡ್ತಿದ್ವಿ, ಯುದ್ಧವನ್ನ ನಿಲ್ಲಿಸ್ತಾ ಇದೀವಿ ಅಂತ ಈ ಇದರಲ್ಲಿ ಟ್ವೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಿದು ಲಾಂಗ್ ಟರ್ಮ್ ಪೀಸ್ಗೋಸ್ಕರ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಪೀಸ್ ಇಂದ ಮಿಡಿಲ್ ಈಸ್ಟ್ ಪೀಸ್ ಆಗಿರ್ಬೇಕು, ಶಾಂತಿ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಏನು ಅಮೆರಿಕ ಏನು ಮಿಡಿಲ್ ಈಸ್ಟ್ ಗಳನ್ನ ಶಾಂತಿ ಕಾಪಾಡಬೇಕು ಮಿಡಿಲ್ ಈಸ್ಟ್ ದೇಶಗಳಲ್ಲಿ ಅಂತ ಹೇಳ್ಬಿಟ್ಟು ಈ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡಿದೀವಿ. ವಿ ಆರ್ ರಿಸೀವ್ 10 ಪಾಯಿಂಟ್ ಪ್ರಪೋಸಲ್ ಫ್ರಮ್ ಇರಾನ್. ಅಂದ್ರೆ ಇರಾನ್ ನಿಂದ 10 ಕಂಡೀಷನ್ಗಳನ್ನ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಪಾಕಿಸ್ತಾನದ ಮುಖಾಂತರ. ಹಾಗೆ ನಮ್ಮ 15 ಕಂಡೀಷನ್ಗಳು ಕೂಡ ಅಮೆರಿಕ ಏನು 15 ಕಂಡೀಷನ್ ಹಾಕಿತ್ತು, ಇರಾನ್ ಕೂಡ ಒಪ್ಪಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಈ 2 ವಾರಗಳ ಗಡುವನ್ನು ಏನು ನೀಡಿದ್ದಾರೆ ಇದರಲ್ಲೇನೆ ಅಗ್ರಿಮೆಂಟ್ ಏನೇನು ಕಂಡೀಷನ್ ಇದೆ ಎಲ್ಲವನ್ನ ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಆಲ್ಸೋ ರೆಪ್ರೆಸೆಂಟಿಂಗ್ ದ ಕಂಟ್ರೀಸ್ ಆಫ್ ದ ಮಿಡಿಲ್ ಈಸ್ಟ್ ಏನ್ ಮಿಡಿಲ್ ಈಸ್ಟ್ ದೇಶಗಳು ಇದರಲ್ಲಿ ಭಾಗಿಯಾಗಿ ಇಟ್ಸ್ ಆನರ್ ಟು ಹ್ಯಾವ್ ದ ಲಾಂಗ್ ಟರ್ಮ್ ಪ್ರಾಬ್ಲಮ್ ಕ್ಲೋಸ್ ಟು ರೀಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದ ಮ್ಯಾಟರ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಯುದ್ಧ ಸದ್ಯದ ಮಟ್ಟಿಗೆ ಕೊನೆಗೊಳ್ಳುವ ಹಂತದಲ್ಲಿ ಕಾಯ್ತಾ ಇದೆ. ಏನು ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಏನು 8 ಗಂಟೆವರೆಗೂ ಟೈಮ್ ಕೊಟ್ಟಿದ್ವಿ, ಇರಾನ್ ಅನ್ನ ಧ್ವಂಸ ಮಾಡ್ತೀವಿ, ಪವರ್ ಪ್ಲಾಂಟ್ ಗಳನ್ನ ಉಡಿಸ್ ಮಾಡ್ತೀವಿ, ಬ್ರಿಡ್ಜ್ಗಳನ್ನ ಧ್ವಂಸ ಮಾಡ್ತೀವಿ, ಅದನ್ನ ಮತ್ತೆ ರೀಬಿಲ್ಟ್ ಮಾಡೋದಕ್ಕಾಗಲ್ಲ ನಿಮ್ಮ ಕೈಲೇ, ಆ ರೀತಿ ಒಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಇದ್ಯಾವುದು ಕೂಡ ಆಗಿಲ್ಲ. ಇವಾಗ ಸಂಧಾನಕ್ಕೆ ರೆಡಿ ಆಗಿದ್ದಾರೆ. ಯಾರ ಮುಖಾಂತರ ಅಂದ್ರೆ ಪಾಕಿಸ್ತಾನದ PM ಶಾಬಾಜ್ ಶರೀಫ್ ಮುಖಾಂತರ, ಹಾಗೆ ಏನು ಫೀಲ್ಡ್ ಮಾರ್ಷಲ್ ಏನು ಆಸಿಮ್ ಮುನೀರ್ ಇದ್ದಾನೆ ಅವನ ಕಡೆಯಿಂದ ಕೂಡ ಇವಾಗ ಏನು ಟ್ವೀಟ್ಗಳ ಮುಖಾಂತರ ಸದ್ಯಕ್ಕೆ ಸಂಧಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. 2 ವೀಕ್ಗಳ ಗಟ್ಟಲೆ ಟೈಮ್ಗಳನ್ನು ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಹೇಳಕ್. ಇದರ ಹೊರತಾಗಿ ಇರಾನ್ ಕೂಡ ಏನು ಫಾರಿನ್ ಮಿನಿಸ್ಟರ್ ಅರಾಜ್ ಅಬ್ಬಾಸ್ ಏನಿದ್ದಾರೆ ಅವರು ಕೂಡ ರಿಪ್ಲೈ ಮಾಡಿದ್ದಾರೆ. ಏನು ಇರಾನ್ನ ಫಾರಿನ್ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಪಾಕಿಸ್ತಾನದ ಶಾಬಾಜ್ ಶರೀಫ್ ಮತ್ತೆ ಆಸಿಮ್ ಮುನೀರ್ಗೆ ನೀವು ತುಂಬಾ ಕಷ್ಟಪಟ್ಟು ಅಹೋರಾತ್ರಿ ನಿಮ್ಮ ಪ್ರಯತ್ನದಿಂದ ಈ ಯುದ್ಧ ಒಂದು ಕೊನೆ ಹಂತಕ್ಕೆ ತಂದಿರೋದಕ್ಕೆ ನಿಮಗೆ ಕೃತಜ್ಞತೆಗಳನ್ನ ಹೇಳ್ತಿದ್ದೇವೆ ಅಂತ ಹೇಳ್ತಿದ್ರೆ, ಅಮೆರಿಕ ಏನು 15 ಅಂಶಗಳನ್ನ ಕೊಟ್ಟಿತ್ತು ಏನು ಕಂಡೀಷನ್ಗಳನ್ನ ಅದನ್ನ ನಾವು ಪರಿಗಣಿಸ್ತೀವಿ ಅಂತಾನೆ ಹೇಳಿದೆ. ಹಾಗೆ ಏನು ಇರಾನ್ ಕೂಡ 10 ಅಂಶಗಳನ್ನ ಕಂಡೀಷನ್ಗಳನ್ನ ಏನು ಕೊಟ್ಟಿತ್ತು ಅದನ್ನು ಕೂಡ ಈ 2 ವಾರಗಳಲ್ಲಿ ಮಾತುಕತೆಗಳಲ್ಲಿ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಏನು ಫಾರಿನ್ ಮಿನಿಸ್ಟರ್ ಇದ್ದಾರೆ, ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಪರವಾಗಿ ನಾನು ಘೋಷಣೆ ಮಾಡ್ತೀನಿ, ಇರಾನ್ ವಿರುದ್ಧದ ದಾಳಿಗಳನ್ನು ನೀವು ನಿಲ್ಲಿಸಿದ್ರೆ ನಮ್ಮ ಶಕ್ತಿಶಾಲಿ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಗಳನ್ನ ಏನು ಇಸ್ಲಾಮಿಕ್ ರೆವ್ಯುಲೇಷನ್ ಏನಿದೆ ಅದು ಕೂಡ ನಿಲ್ಲಿಸುತ್ತೆ ಅಂತ ಈ ಇದರಲ್ಲಿ ಮಾತನಾಡಿದ್ದಾರೆ. ಈ 2 ವಾರಗಳ ಅವಧಿಗೆ ಇರಾನ್ ಸಶಸ್ತ್ರ ಶಕ್ತಿ ಪಡೆಗಳನ್ನು ನಿಲ್ಲಿಸುವ ಉದ್ದೇಶವಾಗಿ 2 ವಾರಗಳ ಕಾಲ ಹಾರ್ಮೋಜ್ ಜಲಸಂಧಿಯನ್ನು ಫ್ರೀ ಆಗಿ ಮಾಡ್ತೀವಂತ ಇವರು ಕೂಡ ಟ್ವೀಟ್ ಮಾಡಿದ್ದಾರೆ ಇವತ್ತು ಮಾರ್ನಿಂಗು. ಈ 2 ಟ್ವೀಟ್ಗಳನ್ನು ಗಮನಿಸಿದ ಮೇಲೆ ಏನಾಗಿದೆ ಅಂತಂದ್ರೆ, ಈ ಯುದ್ಧ ಸದ್ಯದ ಮಟ್ಟಿಗೆ ಕೊನೆಗೊಳ್ಳುವ ಹಂತದಲ್ಲಿದೆ. ಅಮೆರಿಕ ಕೂಡ ಸಾಕು ಇದೆ. ಯಾಕಂದ್ರೆ 12,000 ಕಿಲೋಮೀಟರ್ ದೂರದಿಂದ ಬಂದು ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಇದೆ. ಅದೇ ರೀತಿ ಏನು 56,000 ಮಿಲಿಟರಿ ಪಡೆಗಳನ್ನು ಏನು ಮಿಡಿಲ್ ಈಸ್ಟ್ ದೇಶಗಳಿಗೆ ಅಮೆರಿಕ ಏನು ಡಿಪ್ಲಾಯ್ ಮಾಡಿತ್ತು, ಅದೇ ರೀತಿ 10,000 ಟ್ರೂಪ್ಸ್ಗಳನ್ನು ಏನು ಸ್ಪೆಷಲ್ ಕಮಾಂಡ್ಗಳನ್ನು ಮಿಡಲ್ ಈಸ್ಟ್ ದೇಶಗಳಿಗೆ ತಂದಿಳಿಸಿತ್ತು. ಇದ್ಯಾವುದು ಕೂಡ ಇವಾಗ ಇರಾನನ್ನು ಎದುರಿಸೋಕ್ಕೆ ಈ ಥರ ಮಾಡಿತ್ತು. ಸದ್ಯದ ಮಟ್ಟಿಗೆ ಇದೆಲ್ಲದೂ ಕ್ಲೋಸ್ ಆಗಿದೆ.
ಇವಾಗ ಸದ್ಯಕ್ಕೆ ಸಂಧಾನ ಪ್ರಕ್ರಿಯೆ ನಡೀತಾ ಇದೆ. ಏನು ನಿನ್ನೆ ಮೊನ್ನೆ ಅಮೆರಿಕ ಏನು ಮಾಡ್ತಾ ಇತ್ತಂದರೆ, ಏನು F-15, F-16, F-18 ಮತ್ತು F-35 ವಿಮಾನಗಳು ಏನು ಧ್ವಂಸಗೊಂಡಿದ್ವು, ಇದರಿಂದನೇ 20,000 ಕೋಟಿಗಳಷ್ಟು ಹಣಗಳನ್ನು ಇವರು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. F-15 ಯುದ್ಧ ವಿಮಾನ ಏನು ಇಸ್ಫಾನ್ ನಗರದಲ್ಲಿ ಧ್ವಂಸ ಮಾಡಿದ್ರು ಇರಾನ್ ಅವರು, ಏನು ಹ್ಯಾಂಡ್ ಮೇಡ್ ಇದಿರುತ್ತಲ್ಲ, ಹ್ಯಾಂಡ್ ಶೋಲ್ಡರ್ ಈ ಏರ್ ಗನ್ ರಾಕೆಟ್ ಲಾಂಚ್, ಅದರಿಂದ ಹೊಡೆದು ಉಳಿಸಿದ್ರು. ಇದರಲ್ಲಿ ಪೈಲಟ್ಗಳು ಸೀಟ್ ಎಜೆಕ್ಟ್ ಆಗಿ ಬದುಕುಳಿದಿದ್ರು. ಅದರಲ್ಲಿ ಒಬ್ಬ ಪೈಲಟನ್ನು ಅವತ್ತೇ ರಕ್ಷಣೆ ಮಾಡಲಾಗಿತ್ತು. ಇನ್ನೊಬ್ಬ ಪೈಲಟ್ ಇಸ್ಫಾನ್ ನಗರದ ಗುಡ್ಡಗಾಡು ಪ್ರದೇಶಗಳ, ಅರಣ್ಯ ಪ್ರದೇಶಗಳಲ್ಲಿ ಹೋಗಿ ಇಳಿದಿರ್ತಾನೆ. ಅಲ್ಲಿ ಏನಾಗುತ್ತೆ, ಅವನ ತಲೆಗೆ ಇರಾನ್ ದೇಶ ಏನು ಮಾಡುತ್ತೆ, 50 ಲಕ್ಷದಿಂದ 60 ಲಕ್ಷ ಘೋಷಣೆ ಮಾಡುತ್ತೆ. ಅವನ ತಲೆಗೆ ಹಿಡ್ಕೊಟ್ಟವ್ರಿಗೆ 60 ಲಕ್ಷ ಅಂತ. ಯಾಕಂದ್ರೆ ಅವರು ಸಿಕ್ಕರೆ ಯುದ್ಧದ ಸಂಧಾನ ಪ್ರಕ್ರಿಯೆ ಪ್ರಾರಂಭಿಸ್ಬೋದು ಅಂತ. ಅವ್ರ ಹತ್ರ ಇದ್ದಿದ್ದೇನೆಂದರೆ ಒಂದು ಗನ್ನು ಮತ್ತು ಒಂದು ರೇಡಿಯೋ ಜಾಕಿ, ಏನು ಸಿಗ್ನಲ್ ಕೊಡುವಂಥ ಒಂದು ರೇಡಿಯೋ ಅಷ್ಟೇ, ಅದು ಕಮ್ಯುನಿಕೇಷನ್ ಮಾಡೋದಕ್ಕೆ ಅಮೇರಿಕನ್ ಸೈನಿಕರ ಜೊತೆ. ಇವೆರಡನ್ನೇ ಇಟ್ಕೊಂಡು ಅವನು 48 ಗಂಟೆಗಳ ಕಾಲ ರೆಸ್ಕ್ಯೂ ಮಾಡ್ಕೊಂಡು ಅವನು ಏನು 7,500 ಅಡಿಗಳಷ್ಟು ಬೆಟ್ಟ ಹತ್ಕೊಂಡ್ಬಿಟ್ಟು ಅಲ್ಲಿಂದ ಅಮೇರಿಕ ಪಡೆಗಳನ್ನು ಕಳಿಸಿ ಅಮೇರಿಕ ಅವನನ್ನು ರೆಸ್ಕ್ಯೂ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ 200ರಿಂದ 300 ಸೈನಿಕರು ಬಂದು ಒಬ್ಬ ಸೈನಿಕನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ರು. ಅದರಲ್ಲಿ C-130 ಅಂತ 2 ಯುದ್ಧ ವಿಮಾನಗಳು, ಹಾಗೆ F-15 ಕೂಡ ಅಲ್ಲಿ ಬಂದಿತ್ತು, F-18 ಕೂಡ ಬಂದಿತ್ತು ಅಂತ ಹೇಳಲಾಗ್ತಿದೆ. ಆನಂತರ ಏನು ಲ್ಯಾಂಡಿಂಗ್, ಹಳೆಯ ಒಂದು ಲ್ಯಾಂಡಿಂಗ್ ಪ್ರದೇಶ ಏನಿತ್ತಂತೆ ಇರಾನ್ನಲ್ಲಿ, ಅದು ಏನು ಯೂಸ್ ಮಾಡ್ತಾ ಇರಲಿಲ್ಲ ಕಾರಣ ಅಲ್ಲೆಲ್ಲ ಮಣ್ಣು ಆವರಿಸಿರೋದ್ರಿಂದ ಅಲ್ಲಿ ಲ್ಯಾಂಡಿಂಗ್ ಏನೋ ಆಗಿದ್ದಾವೆ. 130 ಯುದ್ಧ ವಿಮಾನಗಳು, ಇವು 1000 ಕೋಟಿಯಷ್ಟು ಯುದ್ಧ ವಿಮಾನಗಳು. ಇದರಲ್ಲಿ ಲಗೇಜ್ಗಳನ್ನು ಹಾಕ್ಕೊಂಡು ಹೋಗೋದಕ್ಕೆ, ಜನರನ್ನು ಸಾಗಿಸೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಏನಾಗಿತ್ತಂತಂದರೆ ಅವರು ಲ್ಯಾಂಡಿಂಗ್ ಏನೋ ಮಾಡಿದರೆ, ಬಟ್ ಟೇಕ್ ಆಫ್ ಮಾಡೋಕ್ಕೆ ಆಗಿಲ್ಲ. ಆದ್ದರಿಂದ ಆ ಯುದ್ಧ ವಿಮಾನಗಳನ್ನು ಅಲ್ಲೇ ಬಿಟ್ಟು ಏನು ಪೈಲಟ್ ಸಿಕ್ಕಿದಲ್ಲ ಅವನನ್ನು ಕರೆದುಕೊಂಡು ಮತ್ತಷ್ಟು ಹೆಲಿಕಾಪ್ಟರ್ಗಳನ್ನು ಬರುವುದಕ್ಕೆ ಹೇಳಿ ಅದರಾಗಿಂದ ಇವರು ಎಸ್ಕೇಪ್ ಆಗಿದ್ದಾರೆ. ಅದು ಹೋಗೋಕ್ಕಿಂತ ಮುಂಚೆ ಏನು ಅಮೆರಿಕದ ಯುದ್ಧ ವಿಮಾನಗಳು ಕೆಳಗಡೆ ಇದ್ವಲ್ಲ, ಲ್ಯಾಂಡಿಂಗ್ ಆಗಿದ್ವಲ್ಲ, ಅವು ಟೇಕ್ ಆಫ್ ಆಗಿದಂಗೆ ಆ ಯುದ್ಧ ವಿಮಾನಗಳು ಅವರೇ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಅಂತ ಏನು ಅಮೆರಿಕನ್ ವರ್ಷನ್ ಹೇಳ್ತಾ ಇತ್ತು. ಬಟ್ ಇರಾನ್ ಏನು ಹೇಳ್ತಾ ಇದ್ದಾರೆ ಅಂತಂತ ಹೇಳಿದರೆ, ಇವರು ಬಂದಿದ್ದು ಇಸ್ಫಾನ್ ನಗರದಲ್ಲಿ ಏನು ನಾವು ಎನ್ರಿಚ್ ಮಾಡ್ತಿದ್ದಲ್ಲ ಯುರೇನಿಯಮ್, ಅದನ್ನು 450 kg ಕದ್ದೊಯ್ಯಲು ಬಂದಿದ್ರು. ಇದು ಯಾವುದು ಸಾಧ್ಯವಾಗಿಲ್ಲ, ಅದಕ್ಕೆ ಅವ್ರನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಇವರು ಓಡೋಗಿದ್ದಾರೆ ಅಂತ ಇರಾನ್ ಹೇಳ್ತಾ ಇದೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗೆ ಅಪ್ಡೇಟ್ ಇಷ್ಟ ಇದೆ. ಯುದ್ಧ ನಿಲ್ಲುವ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭವಾಗಿದೆ. ಪಾಕಿಸ್ತಾನವನ್ನು ಮುಂದಿಡ್ಕೊಂಡು ಇವರು ಯುದ್ಧ ನಿಲ್ಲಿಸ್ತಾ ಇದ್ದಾರೆ ಅಂತಂದರೆ ಏನು ನನಗೇನು ನಂಬಕ್ಕಾಗ್ತಿಲ್ಲ. ಇವರು ಮತ್ತೆ ಯಾರು ಕೇಳ್ತಾರೆ? ಇವಾಗ ಈ 2 ದೇಶಗಳ ಮಧ್ಯೆ ಹೋಗುವಂಥ ದೇಶಗಳಿಗೂ ಕೂಡ ತೊಂದರೆ ಆಗುತ್ತೆ. ಎರಡು ದೇಶಗಳಲ್ಲಿ ಒಂದು ದೇಶಕ್ಕಾದರೂ ಅವನು ಶತ್ರು ಆಗ್ತಾನೆ. ಪಾಕಿಸ್ತಾನ ಪಕ್ಕ ಶತ್ರು ಆಗ್ತಾರೆ. ಈಗ ಪಾಕಿಸ್ತಾನನೇ ಬರ್ಬಾದ್ ಹೋಗಿದೆ. ಅಲ್ಲಿ 500 ರೂಪಾಯಿಗಿಂತ ಹೆಚ್ಚು 1 ಲೀಟರ್ ಪೆಟ್ರೋಲ್ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಪರವಾಗಿಲ್ಲ 100-105 ರೂಪಾಯಿ ಲೆವೆಲ್ಗೆ ಮುಟ್ಟಿದೆ. ಅವರು ಅಷ್ಟು ಬರ್ಬಾದ್ ಎದ್ದೋಗಿದ್ದಾರೆ. ಅಮೆರಿಕಕ್ಕೂ ಈ ಯುದ್ಧ ಸಾಕಾಗಿ ಈ ಸಂಧಾನ ಪ್ರಕ್ರಿಯೆಯನ್ನು ಯಾರೋ ಮುಖಾಂತರ ಒಟ್ಟು ಸಂಧಾನ ಪ್ರಕ್ರಿಯೆ ಮಾಡಿಬಿಟ್ಟು ಹಾರ್ಮುಜ್ ಜಲಸಂಧಿಯನ್ನು ಫ್ರೀ ಮಾಡೋಣ ಅಂತ, ಆಮೇಲೆ ಏನು ರೆಜ್ಯೂಮ್ ಚೇಂಜ್ ಮಾಡ್ತೀವಿ, ಇರಾನ್ನ ಅಣುಬಾಂಬನ್ನು ಇದು ಮಾಡ್ತೀವಿ, ಅದೇನು ಬೇಕಾಗಿಲ್ಲ. ಇವಾಗ ಜಸ್ಟ್ ಏನಂದರೆ ಹಾರ್ಮುಜ್ ಜಲಸಂಧಿಯನ್ನು ಫ್ರೀ ಮಾಡಬೇಕು, ಇಲ್ಲಾಂದರೆ ಬೇರೆ ಬೇರೆ ದೇಶಗಳು ನಮ್ಮನ್ನು ಗುರಿ ಮಾಡಿ ಮಾತಾಡ್ತವೆ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡಿದೆ ಅಂದರೆ 2 ವಾರಗಳ ಗಟ್ಟಲೆ ಏನು ಸೀಸ್ ಫೈರ್ ಮಾಡಿದ್ದೀವಿ. ಇರಾನ್ ಕೂಡ ಒಪ್ಕೊಂಡಿದೆ. ಅವರ 10 ಕಂಡೀಷನ್ಗಳನ್ನು ನಾವು ಪರಿಗಣಿಸ್ತೇವೆ, ನಮ್ಮ 15 ಕಂಡೀಷನ್ಗಳನ್ನು ಅವರು ಕೂಡ ಪರಿಗಣಿಸ್ತಾರೆ. ಈ 2 ವಾರಗಳಲ್ಲಿ ಪಾಕಿಸ್ತಾನದ ಏನು PM ಶಾಬಾಜ್ ಶರೀಫ್ ಅವರ ಮುಖಾಂತರ, ಆಸಿಮ್ ಮನಿ ಮುಖಾಂತರ ಈ ಸಂಧಾನ ಪ್ರಕ್ರಿಯೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಸದ್ಯದ ಅಪ್ಡೇಟ್ ಇಷ್ಟ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.